ರಾಜ್ಯ ಬರ್ತಾ ಬರ್ತಾ ಬಿಹಾರ ಆಗ್ತೈತೆ, ಕರ್ನಾಟಕ ರಾಜ್ಯ ಬರ್ತಾ ಬರ್ತಾ ಬಿಹಾರ ಆಗ್ತೈತೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತ ಇದೀನಿ, ಈ ವಿಡಿಯೋನ ಶೇರ್ ಮಾಡ್ಲೇಬೇಕು ಎಲ್ರು. ಟ್ರಾನ್ಸ್ಜೆಂಡರ್ಸ್ ಮರ್ಡರ್ ಆಗೈತೆ, ಭೂಮಾನಂದ ಕೊಲೆ ಆಗೈತೆ, ಅಶ್ವಿನಿ ಕೊಲೆ ಆಗೈತೆ, 164 ಎಕರೆ ಸರ್ಕಾರಿ ಜಮೀನ ಉಳಿಸಿರೋ ಅಂತ ಕೆಲಸ ಆಗೈತೆ. ನನ್ನನ್ನು ಕೊಲೆ ಮಾಡ್ಬೇಕು ಅಂತ ಬಿಟ್ಟು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಸೆಷನ್ ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರು ಮಾತಾಡಿಲ್ಲ. ಬಿಜೆಪಿ ಅವರು ಎಸ್ಸಿಗಳ ವಿಚಾರದಲ್ಲಿ ಏನಾದ್ರು ತೊಂದರೆ ಆದಾಗ ಅಥವಾ ಇವ್ರೇನಾದ್ರು ಹೋರಾಟಗಳು ಮಾಡಿದಾಗ ಆ ವಿಚಾರನ ಸದನದಲ್ಲಿ ಚರ್ಚೆ ಮಾಡಲ್ಲ. ಯಾಕಂದ್ರೆ ಅವ್ರು ಎಸ್ಸಿಗಳ ಪರವಾಗಿ ನಿಲ್ಲಲ್ಲ ಬಿಜೆಪಿ ಅವರು. ದಲಿತರಲ್ಲಿ ಗೆದ್ದಿರೋ ಅಂತ ದಲಿತ MLA ಗಳು ಕೂಡ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಈ ಕೊಲೆಗಳು ಮಾಡಿರೋ ಅಂತ ಕಮ್ಯುನಿಟಿಗಳವರು ನಾಳೆ ದಿನ ಇವ್ರ ಕೋಟಗಳು ಹಾಕಲ್ಲ. ಇವ್ರ ಹೆಸರುಗಳೆಲ್ಲ ಸೆಷನ್ ಅಲ್ಲಿ ಬರ್ಬೇಕು ಅಂದ್ರೆ ಅವ್ರು ಒಳ್ಳೆ ಜಾತಿಯಲ್ಲಿ ಹುಟ್ಟಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ತಳ ಸಮುದಾಯದಲ್ಲಿ ಹುಟ್ಟಿದೀವಲ್ಲ, ಏನಕ್ಕೆ ಮಾತಾಡ್ತಾರೆ? ಒಳ್ಳೆ ಜಾತಿಯಲ್ಲಿ ಹುಟ್ಬಿಟ್ಟು ತಲೆ ಹಿಡಿದವನ್ ಕೂಡ ವಿಚಾರ ಸದನದಲ್ಲಿ ಚರ್ಚೆ ಮಾಡ್ತಾರೆ. ಆದ್ರೆ 100 ಎಕರೆ ಜಮೀನು ಉಳಿಸಿರೋ ಅಂತ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಯಾರು ಚರ್ಚೆ ಮಾಡಲ್ಲ. ಇದು ವಾಸ್ತವಾಂಶ. ಆದ್ರೆ ನಾವೇನ್ ಗೊತ್ತಾ, ಬಂಡನನ್ನ ಮಕ್ಕಳು ನಾವು. ನಮ್ಮ ಏನ್ SC ಕಮ್ಯುನಿಟಿ ನಾವಿದ್ದೀರಿ, ಬಂಡನನ್ನ ಮಕ್ಕಳಪ್ಪ. ಎಲ್ಲಿ ನಮ್ಮನ್ನ ತುಳಿತಾರೋ ಅಲ್ಲೇ ಬೆಳೆಯೋದು. ಎಷ್ಟು ತುಳಿತಾರೋ ಅಷ್ಟು ಎದ್ದು ಬೆಳೀತಾ ಇರೋದು ನಾವು. ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟಿ 100 ವರ್ಷಗಳು ನೋವು ತಿನ್ಕೊಂಡೇ ಬಂದಿದ್ದಾರೆ. ದಯವಿಟ್ಟು ಅವ್ರಿಗೆ ಇನ್ನೂ ನೋವು ಕೊಡೋದು ಬೇಡ, ಅವ್ರಿಗೂ ಒಂದು ಮೀಸಲಾತಿ ಅನ್ನೋದನ್ನ ಕೊಡ್ಬೇಕು. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತ ಇದೀನಿ, ಈ ವಿಡಿಯೋನ ಶೇರ್ ಮಾಡ್ಲೇಬೇಕು ಎಲ್ರು. ಏನ್ ವಿಚಾರ ಅಂದ್ರೆ, ರಾಜ್ಯ ಬರ್ತಾ ಬರ್ತಾ ಬಿಹಾರ ಆಗ್ತೈತೆ, ಕರ್ನಾಟಕ ರಾಜ್ಯ ಬರ್ತಾ ಬರ್ತಾ ಬಿಹಾರ ಆಗ್ತೈತೆ. ಯಾಕೆ ಅಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ, ನಿನ್ನೆ ಮೆಜೆಸ್ಟಿಕ್ ಅಲ್ಲಿ ಹೀನಾಮಾನವಾಗಿ ಒಂದು ಮಂಗಳಮುಖಿಯ ಕೊಲೆ ಆಗೈತಿ, ಕೇವಲ 200 ರೂಪಾಯಿ ವಿಚಾರದಲ್ಲಿ. ಯಾವ ತರ ಒಂದು ಮಂಗಳ ಟ್ರಾನ್ಸ್ಜೆಂಡರ್ಸ್ ನ ಕೊಲೆ ಮಾಡಿದ್ದಾರೆ ಅಂದ್ರೆ, ಅವ್ರಿಗೆ ಕೇಳೋರು ಮಾಡೋರು ಯಾರು ಇಲ್ಲಣ್ಣ. ದಿಕ್ಕೆ ಇಲ್ದಿರ ಇರೋಂತ ಸಮುದಾಯ ಇವತ್ತು ಓವರ್ ಆಲ್ ಭಾರತ ದೇಶದಲ್ಲಿ, ಓವರ್ ಆಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಪೋರ್ಟೇ ಇಲ್ದಿರ ಇರೋಂತ ಸಮುದಾಯ ಯಾವ್ದಾನ ಇದ್ರೆ ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟಿ. ಅವ್ರ ಪಾಪ ಯಾರೇನ್ ಮಾಡಿದ್ರು ಅವ್ರನ್ನ ಕೇಳೋರಿಲ್ಲ ಪಾಪ. ಅಂತವ್ರನ್ನ ಹೀನಾಮಾನವಾಗಿ ಕೊಲೆ ಮಾಡಿರೋಂಥದ್ದು. ಈ ಕೊಲೆನ ತುಂಬಾ ತೀವ್ರವಾಗಿ ನಾವು ಖಂಡನೆ ಮಾಡ್ತಾ ಇದೀವಿ. ನೋಡಿ, ಮೊನ್ನೆ ತಾನೇ ನಾವು ಒಂದು ನ್ಯೂಸ್ ನೋಡಿದ್ವಿ. ಮಾನ್ಯ ಶ್ರೀ ನಮ್ಮ ಪರಮೇಶ್ವರ್ ಸಾಹೇಬರು ಮಾತಾಡ್ತಾ ಇದ್ರು, ಪ್ರತಿ ತಾಲೂಕಲ್ಲೂ 50,000 ನಿವೇಶನಗಳು ಕೊಡ್ಬೇಕು. ಯಾರಾದ್ರೂ ಸರ್ಕಾರಿ ಭೂಮಿ ಒತ್ತುವರಿ ಮಾಡ್ಕೊಂಡಿದ್ರೆ ಆ ಒತ್ತುವರಿ ಭೂಮಿನ ತೆರವು ಮಾಡಿಸಿ ಪ್ರತಿ ತಾಲೂಕಲ್ಲಿನೂ ಬಡವರಿಗೆ 50,000 ನಿವೇಶನಗಳು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ತುಂಬಾ ಒಳ್ಳೆ ನಿರ್ಧಾರ, ಸರ್ಕಾರದ ಒಂದು ನಿರ್ಧಾರ. ಆದ್ರೆ ನಾನು ಈ ಮೂಲಕ ಒತ್ತಾಯ ಮಾಡ್ತಾ ಇರೋಂಥದ್ದು ಏನಂದ್ರೆ, ಪ್ರತಿ ತಾಲೂಕಲ್ಲಿನೂ ಮಂಗಳಮುಖಿಯರಿಗೆ, ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟಿಗೆ 1,000 ನಿವೇಶನಗಳನ್ನ, 1,000 ಸೈಟ್ಗಳನ್ನ ಪ್ರತಿ ತಾಲೂಕಲ್ಲಿನೂ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟಿಗೆ ಮೀಸಲಾತಿ ಕೊಡ್ಬೇಕು. ಯಾಕಂದ್ರೆ ಶೋಷಣೆಗೊಳಗಾದಂತ ಒಂದು ಸಮುದಾಯ, ಆ ಸಮುದಾಯಕ್ಕೆ ಮೀಸಲಾತಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದ್ರೆ, ಇವತ್ತು ನಾವು ಎಲ್ಲಾ ವಿಚಾರಗಳಲ್ಲಿನೂ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಹೊಂದಿದೀವಿ ಅಂದ್ರೆ ಅದಕ್ಕೆ ಕಾರಣ ಮಂಗಳಮುಖಿಯರು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಮೊದ್ಲಿಗೆ ನಾನು ಹೋರಾಟ ಮಾಡೋ ಅಂತದ್ದು ಮಂಗಳಮುಖಿಯರ ಪರವಾಗಿ ಮಾಡೋದು. ಅವರ ಆಶೀರ್ವಾದ, ಮನಸ್ಪೂರ್ವಕವಾಗಿ ಅವ್ರು ನಮ್ಮನ್ನ ಆಶೀರ್ವಾದ ಮಾಡಿರೋದು. ಅದಕ್ಕೆ ಇವತ್ತು ರಾಜ್ಯದ ಜನತೆ ಎಲ್ಲರ ಪರವಾಗೂ ನಾವು ಹೋರಾಟ ಮಾಡ್ತಾ ಇದೀವಿ. ಅಷ್ಟು ದೊಡ್ಡ ಬೆಳವಣಿಗೆ ಆಗೈತೆ ಅಂದ್ರೆ ಅದಕ್ಕೆ ಕಾರಣ ಮಂಗಳಮುಖಿಯರು. ಅಂತವ್ರು ಒಂದು ಶಾಪ ಹಾಕಿದ್ರೆ, ಅವ್ರು ಏನಾದ್ರೂ ನೋವು ತಿಂತಾ ಇದಾರಂದ್ರೆ ಅದು ಸರ್ಕಾರಕ್ಕೆ ಮುಚ್ಕೊಂತೈತೆ. ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟಿ 100 ವರ್ಷಗಳು ನೋವು ತಿನ್ಕೊಂಡೇ ಬಂದಿದ್ದಾರೆ. ದಯವಿಟ್ಟು ಅವ್ರಿಗೆ ಇನ್ನೂ ನೋವು ಕೊಡೋದು ಬೇಡ, ಅವ್ರಿಗೂ ಒಂದು ಮೀಸಲಾತಿ ಅನ್ನೋದನ್ನ ಕೊಡ್ಬೇಕು, ಅವ್ರಿಗೂ ಒಂದು ರಿಸರ್ವೇಶನ್ ಅನ್ನೋದು ಕೊಡ್ಬೇಕು. ಆಮೇಲೆ ಭಾರತ ದೇಶದಲ್ಲಿ ನಾವೇನಾದ್ರೂ ಹುಟ್ಟಿದ್ರೆ ಒಳ್ಳೆ ಜಾತಿಯಲ್ಲಿ ಹುಟ್ಟಬೇಕು. ನಮ್ಮ ಈ ತರ ಕೆಲ ಕಮ್ಯುನಿಟಿಗಳಲ್ಲಿ ಕಡಿಮೆ ಜಾತಿಗಳಲ್ಲಿ ನಾವೇನ ಹುಟ್ಟಿದೀವಿ ಅಂದ್ರೆ ನಮ್ಮನ್ನ ತುಂಬಾ ತೀಕ್ಷ್ಣವಾಗಿ ನೋಡ್ತಾರೆ. ನೋಡಿ, ತುಂಬಾ ಸೂಕ್ಷ್ಮವಾಗಿ ಗಮನಿಸಿ. ಟ್ರಾನ್ಸ್ಜೆಂಡರ್ಸ್ ಕೊಲೆ ಆಗೈತೆ, ಇದನ್ನ ನಾಳೆ ಯಾರು ಸೆಷನ್ ಅಲ್ಲಿ ಮಾತಾಡ್ತಾರೋ ನೋಡಿ, ನೀವೇ ನೋಡಿ. ಎರಡನೇದು ಭೂಮಾನಂದ ಕೊಲೆ ಆಯ್ತು. ಇಡೀ ರಾಜ್ಯದಲ್ಲಿರೋಂತ ಎಲ್ಲಾ ದಲಿತ ಸಮುದಾಯ ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಭೂಮಾನಂದನ ಕೊಲೆ ಮಾಡಿರೋರ್ನ ಈ ಕೂಡಲೇ ಎನ್ಕೌಂಟರ್ ಮಾಡ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಸೆಷನ್ ಅಲ್ಲಿ ಯಾವನು ಮಾತಾಡಿಲ್ಲ. ಮೂರನೇ ವಿಚಾರ, ಅಶ್ವಿನಿ ಕೊಲೆ ಆಗಿದೆ, ರೇಪ್ ಅಂಡ್ ಮರ್ಡರ್ ಆಗಿದೆ. ಅಶ್ವಿನಿದು, SC ಕಮ್ಯುನಿಟಿ ಅಶ್ವಿನಿದು ರಾಯಚೂರಲ್ಲಿ ರೇಪ್ ಅಂಡ್ ಮರ್ಡರ್ ಆಗೈತೆ. ಈ ವಿಚಾರಕ್ಕೆ ಸಂಬಂಧಪಟ್ಟವನು ಇಲ್ಲಿ ತನಕ ಯಾರು ಸೆಷನ್ ಅಲ್ಲಿ ಮಾತಾಡಿಲ್ಲ. ಮೂರನೇದು, ಇಷ್ಟೇ ಸಿಕ್ಕಿದ್ರೆ ಸಾಕು ಆಪೋಸಿಷನ್ ಪಾರ್ಟಿ ಅವ್ರಿಗೆ. ಅಂತದ್ದು ಸುಬ್ಬಾರೆಡ್ಡಿ, SN ಸುಬ್ಬಾರೆಡ್ಡಿ ಅವರ ಫಾಲೋವರ್ಸ್ ಅವ್ರ ಕ್ಷೇತ್ರದಲ್ಲಿ 164 ಎಕರೆ
ಅಷ್ಟು ಜಮೀನಿಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ರು ಬಿಜೆಪಿಯವರು ಇದ್ರ ಬಗ್ಗೆ ಮಾತಾಡಿಲ್ಲ. ಬಿಜೆಪಿಯವರು ಎಸ್ಸಿಗಳ ವಿಚಾರದಲ್ಲಿ ಏನಾದ್ರೂ ತೊಂದರೆ ಆದಾಗ ಅಥವಾ ಇವ್ರೇನಾದ್ರೂ ಹೋರಾಟಗಳು ಮಾಡಿದಾಗ ಆ ವಿಚಾರನ ಸದನದಲ್ಲಿ ಚರ್ಚೆ ಮಾಡಲ್ಲ. ಯಾಕಂದ್ರೆ ಅವ್ರು ಎಸ್ಸಿಗಳ ಪರವಾಗಿ ನಿಲ್ಲಲ್ಲ ಬಿಜೆಪಿಯವರು. ಕಾಂಗ್ರೆಸ್ನವರು ಕೂಡ ಈಗ ದಲಿತರಲ್ಲಿ ಗೆದ್ದಿರೋ ಅಂತ ದಲಿತ MLAಗಳು ಕೂಡ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಈ ಕೊಲೆಗಳು ಮಾಡಿರೋ ಅಂತ ಕಮ್ಯುನಿಟಿಗಳವರು ನಾಳೆ ದಿನ ಇವ್ರು ಕೋರ್ಟ್ಗಳು ಹಾಕಲ್ಲ. ಯಾರಿಗೆ? ಗೆದ್ದು ವಿಧಾನಸೌಧಕ್ಕೆ ಹೋಗಿರೋರಿಗೆ, MLA ಗೆದ್ದು ವಿಧಾನಸೌಧಕ್ಕೆ ಹೋಗಿರೋರಿಗೆ. ಇನ್ನು ಆಪೋಸಿಷನ್ಸ್ ಅವರು ಕೂಡ ಈ ವಿಚಾರದಲ್ಲಿ ನೋಡಿ, ಬಿಜೆಪಿ ಅವರು, JDS ಅವರು, ಕಾಂಗ್ರೆಸ್ ಅವರು ಕೂಡ ಈ ಕೊಲೆಗಳಿಗೆ ಸಂಬಂಧಪಟ್ಟಂಗೆ ಮಾತಾಡಿಲ್ಲ. ಟ್ರಾನ್ಸ್ಜೆಂಡರ್ಸ್ ಮರ್ಡರ್ ಆಗೈತೆ, ಭೂಮಾನಂದ ಕೊಲೆ ಆಗೈತೆ, ಅಶ್ವಿನಿ ಕೊಲೆ ಆಗೈತೆ, 164 ಎಕರೆ ಸರ್ಕಾರಿ ಜಮೀನ ಉಳಿಸಿರೋ ಅಂತ ಕೆಲಸ ಆಗೈತೆ, ನನ್ನನ್ನು ಕೊಲೆ ಮಾಡ್ಬೇಕು ಅಂತ ಬಿಟ್ಟು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಸೆಷನ್ ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾರು ಮಾತಾಡಿಲ್ಲ. ಮಾತಾಡ್ಬೇಕು ಸೆಷನ್ ಅಲ್ಲಿ ಅಂದ್ರೆ ಇವ್ರ ಹೆಸರುಗಳೆಲ್ಲ ಸೆಷನ್ ಅಲ್ಲಿ ಬರ್ಬೇಕು ಅಂದ್ರೆ ಅವ್ರು ಒಳ್ಳೆ ಜಾತಿಯಲ್ಲಿ ಹುಟ್ಟಬೇಕು. ಈ ಕರ್ನಾಟಕ ರಾಜ್ಯದಲ್ಲಿ ತಳ ಸಮುದಾಯದಲ್ಲಿ ಹುಟ್ಟಿದೀವಲ್ಲ, ಏನಕ್ಕೆ ಮಾತಾಡ್ತಾರೆ? ಒಳ್ಳೆ ಜಾತಿಯಲ್ಲಿ ಹುಟ್ಬಿಟ್ಟು ತಲೆ ಹಿಡಿದವನ್ ಕೂಡ ವಿಚಾರ ಸದನದಲ್ಲಿ ಚರ್ಚೆ ಮಾಡ್ತಾರೆ. ಆದ್ರೆ 100 ಎಕರೆ ಜಮೀನು ಉಳಿಸಿರೋಂತ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಯಾರು ಚರ್ಚೆ ಮಾಡಲ್ಲ. ಇದು ವಾಸ್ತವಾಂಶ. ಆದ್ರೆ ನಾವೇನ್ ಗೊತ್ತಾ, ಬಂಡನನ್ನ ಮಕ್ಕಳು ನಾವು. ನಮ್ಮ ಏನ್ SC ಕಮ್ಯುನಿಟಿ ನಾವಿದ್ದೀರಿ, ಬಂಡನನ್ನ ಮಕ್ಕಳಪ್ಪ. ಎಲ್ಲಿ ನಮ್ಮನ್ನ ತುಳಿತಾರೋ ಅಲ್ಲೇ ಬೆಳೆಯೋದು. ಎಷ್ಟು ತುಳಿತಾರೋ ಅಷ್ಟು ಎದ್ದು ಬೆಳಿತಾ ಇರೋದು ನಾವು. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟಗಳು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ಒಂದನೇದು, ಮಂಗಳಮುಖಿಯರಿಗೆ ಮೀಸಲಾತಿ ಸಿಗಲೇಬೇಕು. ಎರಡನೇದು, ಭೂಮಾನಂದ ಕೊಲೆ ಆಗಿರೋರ್ನ ಈ ಕೂಡಲೇ ಎನ್ಕೌಂಟರ್ ಮಾಡ್ಬೇಕು. ಮೂರನೇದು, ಅಶ್ವಿನಿ ಕೊಲೆ ಮಾಡಿರೋರ್ನ ಕೂಡ ನಡಿ ರೋಡಲ್ಲಿ ಸುಟ್ಟಾಕ್ಬೇಕು. ಈ ಬೋಳೆ ಮಕ್ಕಳನ್ನ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ. ಆ ಅಮ್ಮನ ಯಾವ ಮಟ್ಟಕ್ಕೆ ಕೊಲೆ ಮಾಡ್ತಾರಂದ್ರೆ, ಮಂಗಳಮುಖಿನ 200 ರೂಪಾಯಿ ಕೊಲೆ ಮಾಡ್ತಾರೆ. ಯಾರು ಚರ್ಚೆ ಮಾಡ್ತಾ ಇಲ್ಲ. ಮೊದ್ಲಿಗೆ ನಾನೇ ವಾಯ್ಸ್ ಮಾಡ್ತಾರಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅಂದ್ರೆ ಮಂಗಳಮುಖಿ ಕೊಲೆಗೆ ಸಂಬಂಧಪಟ್ಟಂಗೆ ಅತಿ ಶೀಘ್ರದಲ್ಲಿ ನಾವೆಲ್ಲ ಒಂದು ಸಭೆ ಮಾಡಿ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೀವಿ. ಪ್ರತಿಭಟನೆ ಕಾರಣ ಏನಂದ್ರೆ ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟಿಗೆ ಮೀಸಲಾತಿ ಕೊಡಬೇಕು ಅಂತ. ಕೊನೆಯದಾಗ ಒಂದು ಮನವಿ ಮಾಡ್ತಾ ಇದ್ದೀನಿ, ಈ ವಿಡಿಯೋನ ದಯವಿಟ್ಟು ನೀವು ನಿಮ್ಮ ಶಾಸಕರಿಗೆ ಫಾರ್ವರ್ಡ್ ಮಾಡ್ರಿ. ಈ ವಿಡಿಯೋನ 4 ಸಬ್ಜೆಕ್ಟ್ ಇಟ್ಕೊಂಡಿದ್ದೀನಿ. ಒಂದು, ಸುಬ್ಬಾರೆಡ್ಡಿ ಅಕ್ರಮಗಳು; ಎರಡನೇದು, ಭೂಮಾನಂದ ಕೊಲೆ; ಮೂರನೇದು, ಅಶ್ವಿನಿ ರೇಪ್ ಅಂಡ್ ಮರ್ಡರ್; ನಾಲ್ಕನೇದು, ಟ್ರಾನ್ಸ್ಜೆಂಡರ್ಸ್ ಕಮ್ಯುನಿಟಿಗೆ ಮೀಸಲಾತಿ ಸಿಗ್ಬೇಕು, ಮತ್ತೆ ಆ ಕೊಲೆ ಮಾಡಿರೋ ಅಂತವ್ರನ್ನ ಎನ್ಕೌಂಟರ್ ಮಾಡ್ಬೇಕು ಅಂತ ಮಾಡ್ತಾ ಇರೋಂತ ಈ 4 ಸಬ್ಜೆಕ್ಟ್ಸ್ ನ ಟ್ಯಾಗ್ ಮಾಡಿ ನಿಮ್ ಶಾಸಕರಿಗೆ ಕಳಿಸಿ. ನಾಳೆಯಿಂದ ಯಾರ್ಯಾರು ಈ ವಿಚಾರನ ಸದನದಲ್ಲಿ ಚರ್ಚೆ ಮಾಡ್ತಾರೋ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.